ಕುಟುಂಬದ ಯಜಮಾನ ಕಣ್ಮರೆಯಾದಾಗ ಎದುರಿಗೆ ಕತ್ತಲು ಕವಿದರೂ ಕೈಕಟ್ಟಿ ಕುಳಿತುಕೊಳ್ಳದೆ ಬದುಕು ಕಟ್ಟಿಕೊಂಡ ಇಬ್ಬರು ಸಾಹಸಿ ಅಮ್ಮ ಮಗಳ ಜೀವನ ಕಥೆಯಿದು. ಬ್ಯಾರಿ ಹೆಣ್ಣು ಮಕ್ಕಳಲ್ಲಿ ಸಾಹಸಕ್ಕೆ ಕೊರತೆಯಿಲ್ಲ, ಬದುಕು ಕಟ್ಟಿಕೊಳ್ಳುವ ಛಲಕ್ಕೆ ಕಡಿಮೆಯಿಲ್ಲ ಎನ್ನುವುದಕ್ಕೆ ಉದಾಹರಣೆ ಹರೇಕಳ ಗ್ರಾಮದ ಮೈಮೂನಾ ಮತ್ತು ಅವರ ಮಗಳು ಮರ್ಜೀನಾ ರಾಜ್ಕಮಲ್. ಕುಟುಂಬದ ಯಜಮಾನ ತೀರಿಕೊಂಡಾಗ ಕತ್ತಲು ಕವಿಯಿತು. ಇರುವ ಆಡುಗಳನ್ನು, ಹಸುಗಳನ್ನು ಎಲ್ಲವನ್ನೂ ಮಾರಿ ಮುಂದೇನು ಮಾಡುವುದು ಎನ್ನುವಂತಹ ಪ್ರಶ್ನೆ ಈ ಕುಟುಂಬಕ್ಕೆ ಎದುರಾಯಿತು. ಫಸ್ಟ್ಗೆ ಅವರ ಇರುವಾಗ ಇತ್ತು ನಮ್ಮ ಹತ್ರ ಒಂದು 27 ಹಸು ಇತ್ತು ನಮ್ಮ ಹತ್ರ. ಮತ್ತು ಅವರು ಸಡನ್ಲಿ ಅವರ ಹಾರ್ಟ್ ಅಟ್ಯಾಕಲ್ಲಿ ತೀರೋದ್ರು. ಅದಕ್ಕೆ ನಾನೆಂತ ಮಾಡಿದೆ, ಮಕ್ಕಳೆಲ್ಲ ಹೇಳಿದ್ದಾರೆ, ಅಮ್ಮ ನೀನು ಒಳಗಡೆ ಇದ್ದರೆ ನಮಗೆ ಆಗೋದಿಲ್ಲ, ಅದಕ್ಕೆ ಮಕ್ಕಳ ಹತ್ರ ಹೇಳಿದೆ ಬೇಡ ಅದೆಲ್ಲ ಮಾರುವ ಅಂತ ಹೇಳಿದೆ. ಅದಕ್ಕೆ ಎಲ್ಲ ಮಾರಿಬಿಟ್ಟೆ. ಒಂದು 8 ಲಕ್ಷ ನನಗೆ ಸಿಕ್ಕಿತ್ತು. ಎಲ್ಲ ಅಂದರೆ ಮಿಷನ್ ಎಲ್ಲ ಕೊಟ್ಟುಬಿಟ್ಟೆ, ಯಾವುದು ಬೇಡ ಅಂತ, ಮ್ಯಾಟ್ ಸಮೇತ ನೀನು ಮಾಡೋದಿಲ್ಲ ಅಂತ. ಮೈಮೂನಾ ಅವರ ಬದುಕಿನಲ್ಲಿ 2020ರವರೆಗೆ ಎಲ್ಲವೂ ಸರಿಯಾಗಿತ್ತು. ಗಂಡ ಅಬ್ದುಲ್ ಮಜೀದ್ ಯಶಸ್ವಿ ಹೈನೋದ್ಯಮಿಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕುರಿ ಮೇಕೆಗಳನ್ನು ಮತ್ತು 25ಕ್ಕೂ ಹೆಚ್ಚು ಹಸುಗಳನ್ನು ಸಾಕಿ ಕುಟುಂಬ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಅದೊಂದು ದಿನ ಅಬ್ದುಲ್ ಮಜೀದ್ ಹೃದಯಾಘಾತದಿಂದ ತೀರಿಕೊಂಡರು. ಹಸ್ಬೆಂಡ್ ತೀರ ಮೇಲೆ ಒಂದು ಬೇಜಾದ ವಿಷಯ ಅಲ್ಲ, ಅದಕ್ಕೆ ಎಲ್ಲ ಮಾಡಿದೆ. ಅದ ನಂತರ ನನ್ನ ಎರಡನೇ ಮಗಳು ಹೇಳಿದಾಲೆ ಅದು 2020ರಲ್ಲಿ ಇದು ಮಾಡಿದ್ರೆ ಜನವರಿ 29ಕ್ಕೆ ತೀರ್ಕೊಂಡ್ರು. ಅದಕ್ಕೆ ಎಂತ ಮಾಡಿದೆ, ಪುನಃ ನಾನು ನಮಗೆ ಒಂದು 4 ತಿಂಗಳು ಒಳಗಡೆ ಕೂತ್ಕೊಳ್ಳಿಕ್ಕೆ ಉಂಟಲ್ಲ, 4 ತಿಂಗಳು 10 ದಿವಸ. ಅದಕ್ಕೆ ಪುನಃ ಇವಳು ಹೇಳಿದಲ್ಲಮ್ಮ, ನಾವು ಒಂದು ಹಣ ಖಾಲಿ ಮಾಡಿದರೆ ಖಾಲಿ ಆಗ್ತದೆ, ನಾವು ಪುನಃ ಒಂದು ಹಸು ಒಂದು ತೆಗೆದು ಸ್ಟಾರ್ಟ್ ಮಾಡುವ ಅಂತ ಹೇಳಿದೆ. ಅದಕ್ಕೆ ಎಂತ ಮಾಡಿದೆ, ನಮ್ಮ ಇವಳ ಮಗುದು ಒಂದು ಬರ್ತ್ಡೇ ಇತ್ತು 24ಕ್ಕೆ ಡಿಸೆಂಬರ್. ಪುನಃ ಒಂದು ಲಕ್ಷ್ಮಿ ಹಸು ಅಂತ ಒಂದು ತೆಗೆದೆ ವಾಪಸ್. ಆದರೆ ಒಂದು ತೆಗೆದು ಒಂದು 2 ತಿಂಗಳು ಅಂತ ಗರ್ಭಿಣಿ ಹಸು ಮರಿ ಆಗಿತ್ತು, ಅದರದ್ದೇ ನಾವೇ ಕೆಲಸ ಮಾಡಿದೆ. ಪುನಃ ಎರಡು ತೆಗೆದೆ. ಅದು ಸಹ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ನಾವೇ ಮಾಡಿದೆ. ಪುನಃ ಒಂದು 4 ತೆಗೆದೆ. ಹೀಗೆ ಒಂದು 27 ಹಸು ಬಿಟ್ಟ ನಾವೇ ತೆಗೆದು ನಾವೇ ಕೆಲಸ ಮಾಡಿದೆ ಒಂದು 2 ವರ್ಷ. 3 ಮಂದಿ ಹೆಣ್ಮಕ್ಳಲ್ವ ನಿಮಗೆ? 3 ಮಂದಿ. ಆದ ನಂತರ ಅದು ನಾವು ಫಸ್ಟಿಗೆ 1 ತಿಂಗಳ ದಾಡದಿಂದ ನಮ್ಮ ಆಶ್ರಮ ಉಂಟಲ್ಲ, ಇಲ್ಲಿ ಕೋಣಾಗಿ ಕೆಳಗಡೆ ಒಂದು ಆಶ್ರಮ ಉಂಟು ಹೆಂಗಸರದು, ಅದಕ್ಕೆ ನನ್ನ ಕೈಯಿಂದಲೇ ಊಟ ಮಾಡಿ ಫಸ್ಟ್ ದಾಣದಿಂದ ಅವರಿಗೆ ಕೊಟ್ಟಿದ್ದೇನೆ. ನಂತರ ಒಂದೊಂದು ತೆಗೆದು ಮತ್ತೆ 1 ವರ್ಷ ನಂತರ ನಾವು ಜನ ಮಾಡಿದೆ. ಈಗ ದೇವರ ದಯೆಯಿಂದ ಸ್ವಲ್ಪ ಇದುಂಟು. ಅದರ ನಂತರ 1 ವರ್ಷ ಆಗುವಾಗ ಒಂದು ಅಂಗವಿಕಲವರಿಗೆ ಒಂದು 45,000 ರೂಪಾಯಿ ಅದರ ಹಣ ಕೊಟ್ಟೆ ನಾನು ಇಲ್ಲಿ ಪಂಚಾಯತಿ ವರ್ಗದಲ್ಲಿ. ಅದರ ನಂತರ ಇಲ್ಲಿ ಆಜಪ್ಪ ಸ್ಕೂಲಲ್ಲಿ ಒಂದು 50,000 ಟೀಚರ್ನವರಿಗೆ ಕೊಟ್ಟಿದ್ದೇನೆ. ಅಂದ್ರೆ ನೀವು ಈ ದುಡಿಮೆಯಿಂದ ಬಂದಿರುವ ಹಣವನ್ನ ಈ ಸಮಾಜದ ಬಡವರಿಗೆ, ಅಸಹಾಯಕರಿಗೆಲ್ಲ ನಿಮ್ಮಿಂದ ಆದಷ್ಟು ಸ್ವಲ್ಪ ಕೊಡ್ತಾ ಇರಬೇಕು ಅನ್ನುವಂಥದ್ದು. ಮತ್ತೆ ನಮ್ಮ ಕೆಲಸದವರು 2 ತಿಂಗಳು ಇರಲ್ಲ, ಅವರು ಮೇ ತಿಂಗಳಲ್ಲಿ ಹೋಗ್ತಾರೆ, 2 ತಿಂಗಳು ಅವರು ಬರುವುದಿಲ್ಲ, ನಾವೇ ದುಡಿಬೇಕು. ಕೆಲಸದವರೆಲ್ಲ ಉತ್ತರ ಭಾರತದವರು, EP ಅವರೆಲ್ಲ ಬಯ್ಯನವರು ಅವರೆಲ್ಲ ಹೋಗ್ತಾರೆ. ಮತ್ತೆ ನಾವೇ ಮಾಡಬೇಕು, ನಾವು ನನ್ನ ಮಕ್ಕಳೆಲ್ಲ ಸೇರಿ, ದೊಡ್ಡವರು ಸಹ ಇದ್ದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ. ಮತ್ತು ಊರಿನವರು ಒಬ್ಬನನ್ನು ಕರಿತೇನೆ, ಸಗಣಿ ಎಲ್ಲ ತೆಗಿಲಿಕ್ಕೆ ಜನ ಬೇಕಾರೆ. ಅಮ್ಮ ಮಗಳು 76ಕ್ಕೂ ಹೆಚ್ಚು ಹಸು ಕರುಗಳನ್ನು ಸಾಕಿ 25ಕ್ಕೂ ಹೆಚ್ಚು ಆಡು ಮೇಕೆಗಳು ಜೊತೆಗೆ ಕೋಳಿ ಸಾಕಣೆಯ ಸಾಹಸವನ್ನು ಕೈಗೊಂಡು ಕರಾವಳಿ ಪ್ರದೇಶದ ಬಹುದೊಡ್ಡ ಯಶಸ್ವಿ ಹೈನೋದ್ಯಮಿಗಳು ಎನ್ನಿಸಿಕೊಂಡಿದ್ದಾರೆ. ಹೌದು, ಎಲ್ಲರೂ ಹೇಳ್ತಾರೆ ನೀವು ಯಾಕೆ ಈ ಫೀಲ್ಡ್ಗೆ ಹೋಗ್ಲಿಕ್ಕೆ ಕಾರಣ ಅಂತೇಳಿ. ಯಾಕೆಂದ್ರೆ ನನ್ನ ಅಮ್ಮನಿಗೆ ಗೊತ್ತಿತ್ತು, ಅಮ್ಮ ನಮ್ಮ ಮನೆಯಲ್ಲಿ ಇದೇ ಸಾಕ್ತಿದ್ರು ಅವರು ಮೊದಲಿಂದಲೇ. ಹಾಗೆ ಅಮ್ಮನಿಗೆ ಎಕ್ಸ್ಪೀರಿಯನ್ಸ್ ಉಂಟು ಹೇಗೆ ಮಾಡ್ಬೇಕಂತೇಳಿ. ಅವರಿಗೆ ಆಸಕ್ತಿ ಇದ್ರಿಂದ ನಾವು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಷ್ಟೇ. ಹೌದು, ಈ ಫೀಲ್ಡ್ಗೆ ಬರುವುದೇ ಕಮ್ಮಿ. ಅಂದ್ರೆ ಯಾಕೆ ಗೊತ್ತು, ನನ್ನ ಅಪ್ಪ ತೀರ್ಕೊಂಡ ಮೇಲೆ ನಮ್ಮನ್ನು ಯಾರು ನೋಡ್ಲಿಕ್ಕೆ ಬರಲಿಲ್ಲ. ನಮಗಾಗಿ ಒಂದು ಗಂಡು ಮಗು ಕೂಡ ಇಲ್ಲ. ಅಂದ್ರೆ ಯಾರು ನಮ್ಮ ಫ್ಯಾಮಿಲಿ ಕೂಡ ಒಂದು ಕೂಡ ಕೇಳಿಲ್ಲ, ಯಾಕೆ ನೀವು ಏನು ಮಾಡ್ತೀರಿ, ಏನು ನಿಮ್ಮ ಮುಂದಿನ ಫ್ಯೂಚರ್ ಅಂತ ಹೇಳಿ ಯಾರು ಬರಲ್ಲ. ಅದಕ್ಕೆ ನಾನು ಅಮ್ಮನ ಹತ್ರ ನಾವು ಮುಂದೆ ಬಂದು ತೋರಿಸ್ಬೇಕು ಎಲ್ಲರಿಗೆ ಅಂತ ಹೇಳಿ, ನಾವು ಎಂತ ಮಾಡಿ ಹೆಂಗಸರಿಂದ ಸಾಧ್ಯವಿದೆ ಅಂತ ಹೇಳಿ.
ಇಂಜಿನಿಯರ್ ಓದಿದಂತಹ ಹೆಣ್ಣು ಮಗಳು ದನ ಸಾಕುವುದಾ? ಇದು ಬಹಳ ಒಂದು ತಮಾಷೆಯ ಅಲ್ಲ ಅಥವಾ ಗಂಭೀರವಾದಂತಹ ಪ್ರಶ್ನೆ. ಮರ್ಜಿನಾ ಇದಕ್ಕೆ ಬಹಳ ನಗುಮೊಗದಿಂದ ಉತ್ತರಿಸುತ್ತಾಳೆ. ಕೆಲವರು ಹೇಳ್ತಾರೆ ಹೆಂಗಸರು ಅಲ್ಲಿ ಕೆಲಸ ಮಾಡಬಾರ್ದು, ಇಲ್ಲಿ ಹೋಗ್ಬಾರ್ದು ಅಂತ. ನಮ್ಮದ್ರಲ್ಲಿ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಅವ್ರು ಬಿಡ್ಬೇಕು, ಹೆಂಗಸರನ್ನು ಸ್ವಲ್ಪ ಮುಂದೆ ಸಮಾಜಕ್ಕೆ ಬಂದು ತೋರಿಸ್ಬೇಕು. ಈಗ ಎಲ್ಲ ಕಾಸ್ಟಲ್ಲಿ ನೋಡಿ ಎಲ್ಲ ಹೆಂಗಸರು ಮುಂದುಗಡೆ ಬರ್ತಾರೆ, ಆದರೆ ನಮ್ಮ ಇದರಲ್ಲಿ ಎಲ್ಲರೂ ಹಿಂದುಗಡೆ ಇದ್ದಾರೆ. ಯಾಕೆ? ನಮ್ಮ ಗಂಡಸರು ಸಪೋರ್ಟೇ ಕೊಡುದಿಲ್ಲ ಈ ವಿಷಯದಲ್ಲೆಲ್ಲ. ಅದಕ್ಕೆ ಕೂಡ ಸ್ವಲ್ಪ ಮುಂದುಗಡೆ ಬರಬೇಕು, ನೀವು ಸಮಾಜಕ್ಕೆ ತೋರಿಸ್ಬೇಕು ನಮ್ಮಿಂದ ಕೂಡ ಆಗ್ತದೆ ಅಂತ ಹೇಳಿ. ಈ ಅಮ್ಮ ಮಗಳ ಮನಸ್ಸಿನಲ್ಲಿ ಇನ್ನಷ್ಟು ಯೋಜನೆಗಳಿವೆ. ಇರುವ 2 ಎಕರೆ ಜಾಗದಲ್ಲಿ ಈಗ ಅಡಕೆ ಮತ್ತು ತೆಂಗಿನ ಬೆಳೆಯೂ ಇದೆ. ಇದರ ಜೊತೆಗೆ ಹಸು ಸಾಕಣೆಗೆ ಬೇಕಾದಂತಹ ಹಸಿರುಗಳನ್ನು ಉತ್ಪಾದಿಸುವಂತಹ ಒಂದು ಯೋಜನೆ ಇವರ ತಲೆಯಲ್ಲಿದೆ. ಅದೇ ರೀತಿ ಈಗ ಗೊಬ್ಬರವನ್ನು ಇಲ್ಲಿಗೆ ಬೇಕಾದಷ್ಟು ಬಳಸಿ ಉಳಿದದ್ದನ್ನು ಬೇರೆ ಕಡೆ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿದಿನ 700 ಲೀಟರ್ಗೂ ಹೆಚ್ಚು ಹಾಲನ್ನು ಡೈರಿಗೆ ಹಾಕುತ್ತಿದ್ದಾರೆ. ಇದನ್ನು ಇನ್ನಷ್ಟು ವಿಸ್ತರಿಸಿ ಒಟ್ಟು ಹಸು ಸಾಕಣೆಯನ್ನು ಶತಕದ ಗಡಿ ದಾಟಿಸುವುದಾಗಿ ಮೈಮೂನಾ ಅವರು ಹೇಳುತ್ತಾರೆ. ಯಾಕಂದ್ರೆ ಬೇರೆ ಹೆಣ್ಮಕ್ಳು ಅಲ್ಲೇ ಇದರಲ್ಲಿ ಬರ್ಬೇಕಂತ ನನ್ನೊಂದು ಚಿಂತೆ. ಯಾಕಂದ್ರೆ ಒಳಗಡೆ ಕೂತ್ಕೊಂಡು ಬರೋದು ಹೆಣ್ಣಂದ್ರೆ ಏನಂದ್ರೆ ತೋರಿಸ್ಬೇಕು ಸಮಾಜಕ್ಕೆ. ಬ್ಯಾರಿ ಮಹಿಳೆಯರಿಗೆ ದುಡಿಮೆ ಹೊಸದಲ್ಲ. 3-4 ತಲೆಮಾರುಗಳ ಹಿಂದೆ ನೋಡಿದರೂ ಕೂಡ ಬ್ಯಾರಿ ಮಹಿಳೆಯರು ಸಾಕಷ್ಟು ಕೈಕಸುಬುಗಳಲ್ಲಿ ಸಣ್ಣ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬರುತ್ತದೆ. ಮರ್ಜಿನಾ ಅದನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ.